ಆವಿನ ಮೈ ಮೇಲೆ ಒರೇ ಒಂದು ಕಳ್ಸತ್ ಮೀಸೆ ನೋಡಿದ್ದೆ ಸರ್. ಕೂದ್ಲು ಇಷ್ಟಿಷ್ಟುದ್ದ ಬಂದ್ಬಿಟ್ಟಿದೆ ಸರ್. ನಾನ್ ನೋಡಿದ್ದೆ. ನೋಡಿದ್ಯಪ್ಪ ಸಾಕ್ಷಿ? ಇದೆಲ್ಲ ಸುಳ್ಳು. ಹಾವುಗೆ ಜ್ಞಾಪಕ ಶಕ್ತಿ ಅನ್ನೋದೇ ಹಾವು ಪ್ರತಿಕಾರ ತೀರಿಸಿಕೊಳ್ಳುತ್ತೆ. ಅದೆಲ್ಲ ಶುದ್ಧ ಸುಳ್ಳು. ಎರಡ್ ತಲೆ ಹಾವು ಅಂತ ಏನ್ ಕರ್ತಿದ್ರೆ ಸಾಮಾನ್ಯ ಮಣ್ಣು ಮುಖ ಹಾವು. ಇದಕ್ಕೆ ಅಂತಾನೆ ಎಷ್ಟೋ ಒಂದು ಗ್ಯಾಂಗ್. ಮತ್ತೊಂದು ವಿಚಾರ ಏನಂದ್ರೆ, ಈ ದೇವಾಲಯಗಳಿರ್ತಕ್ಕಂತ ಹಾವುಗಳಿಗೆ ಮೀಸೆ ಇರುತ್ತೆ, ಕೂದಲು ಬಂದಿರುತ್ತೆ, ಇದೆಲ್ಲ ಸತ್ಯನಾ? ಹೇಳ್ತಾರೆ ಹಾವಿನ ಮೈ ಮೇಲೆ ಪೊರೆ ಒಂದು ಕಳ್ಸದ್ಮೇಲೆ ಮೀಸೆ ಕೂದ್ಲು ಹೇಳ್ತಾರೆ. ರಾಮನ್ ಸಾರ್ ಮೀಸೆ ನೋಡಿದ್ದೆ ಸರ್. ಕೂದ್ಲು ಇಷ್ಟಿಷ್ಟುದ್ದ ಬಂದ್ಬಿಟ್ಟಿದೆ ಸರ್. ನಾನ್ ನೋಡಿದೆ. ದೇವರಾವು ಸಾರ್ ನೀನ್ ನೋಡಿದ್ಯಪ್ಪ ಸಾಕ್ಷಿ? ಸಾಕ್ಷಿ ಕೇಳಿದ್ರೆ ಒಬ್ರು ತೋರ್ಸಲ್ಲ. ಹೇಳ್ತಾರೆ ಈಗ ಹಾವು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಕೆಳಗಡೆ ಸ್ಕೇಲ್ಸ್ ಅಂತ ಬರುತ್ತೆ. ಪಟ್ಟಿ 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 ಒಂದ್ ಪಟ್ಟಿಗೆ ಒಂದ್ ಪಟ್ಟಿ ಇರುತ್ತೆ. ಅವಾಗ ಯಾವ್ದೋ ಒಂದು ಜಾಗದಲ್ಲಿ ಹೋಗ್ಬೇಕಾದ್ರೆ ಅಥವಾ ಕೆಳಗಡೆ ಕೂದಲು ತಗ್ಲಾಕೊಂಡಿರ್ಬೋದು. ಇಲ್ಲ ಒಂದು ಕಸದ ರಾಶಿಲಿ ಹಾವು ಬಿಲಕ್ಕೆ ಹೋದಾಗ ಮೂತಿಗೆ ಒಂದು ಕೂದಲು ಈ ಬಿಡ್ಸಾಕಿರ್ತಲ್ಲ ಅಂತ ಕೂದಲು ಅದಕ್ಕೆ ಟಚ್ ಆಗಿ ತಗ್ಲಾಕೊಂಡಿರ್ಬೋದು. ಅಂತದ್ ನೋಡಿರ್ತಾರೆ. ಅದ್ ಬಿಟ್ರೆ ಮೈ ಮೇಲೆ ಹಾವಿನ ಮೈ ಮೇಲೆ ಕೂದಲು ಮೀಸೆ ಯಾವುದು ಬರೋದಿಲ್ಲ. ಇದೆಲ್ಲ ಸುಳ್ಳು. ಈ 7 ಎಡೆ ಸರ್ಪ, 12 ಎಡೆ ಸರ್ಪ ಈ ದೇವಾಲಯದಲ್ಲಿದೆ, ಇಲ್ಲಿ ನಾವು ನೋಡ್ದು, ನಮ್ ಕನ್ಸಲ್ಲಿ ಬಂದಿತ್ತು. ಸರಿ ಹೇಳ್ತಾರೆ. ಈಗ ಕೆಲವ್ರು ಏನಾಗ್ತದೆ ಅಂದ್ರೆ ಮನುಷ್ಯನಲ್ಲಿ ಹಾರ್ಮೋನು ಮಿಸ್ಟೇಕ್ ಆಗಿ ಒಂದು ವ್ಯಕ್ತಿಗೆ ಕೈಯಲ್ಲಿ ಬೆಳ್ಳು ಬರುತ್ತೆ. 2 ತಲೆ ಅಟ್ಯಾಚ್ ಆಗಿ ಮಗು ಹುಟ್ಟುತ್ತೆ. 2 ಕಾಲು ಸುಮಾರು 12-13 ಬೆಳ್ಳು. ಈ ದೇಹದಲ್ಲಿ ಹಾರ್ಮೋನ್ ಮಿಸ್ಟೇಕ್ ಆಗಿ, ಅದೇ ರೀತಿ ಹಾವಿನಲ್ಲಿ ಹಾರ್ಮೋನ್ ಮಿಸ್ಟೇಕ್ ಆಗಿ 2 ತಲೆ ಅಟ್ಯಾಚ್ ಆಗಿ ಹಾವು ಹುಟ್ಟಿರೋ ಉದಾಹರಣೆ ಇದೆ, ವಿಡಿಯೋದಲ್ಲಿ ನೋಡಿದೀವಿ. ಅದು ಬಿಟ್ರೆ 3 ತಲೆ 4 ತಲೆ 5 ತಲೆ 6 ತಲೆ ಎಲ್ಲ ಗ್ರಾಫಿಕ್ ಎಡಿಟ್ ಜನರನ್ನ ಮೋಸ ಮಾಡೋದಕ್ಕೋಸ್ಕರ ಕೆಲವರು ಮಾಡ್ತಾ ಇರೋದು. 5-6 ತಲೆ ಎಲ್ಲ ಬರೀ ಚಿತ್ರದಲ್ಲಿ ಗೂಗಲ್ ಅಲ್ಲಿ ಈ ಒಂದು ಭಿತ್ತಿ ಚಿತ್ರಗಳಲ್ಲಿ ನೋಡ್ಬೋದೇ ಬಿಟ್ರೆ 5-6 ತಲೆ ಎಲ್ಲೂ ಬರೋದಿಲ್ಲ. ಇದೆಲ್ಲ ನಂಬೋದಿಕ್ಕೂ ಹೋಗ್ಬೇಡಿ. ಈಗ ಹಾವು ಸಾಮಾನ್ಯವಾಗಿ ನಿಮ್ಮನ್ನ ಒಂದ್ಸರಿ ನೋಡಿದ್ರೆ ನಿಮ್ಮನ್ನ ನೆನಪಲ್ಲಿ ಇಟ್ಕೊಂಡಿರ್ತಾವ? ಹಾವಿಗೆ ಜ್ಞಾಪಕ ಶಕ್ತಿ ಅನ್ನೋದೇ ಇಲ್ಲ. ಹಾವಿನ ತಲೆಯಲ್ಲಿ ಬ್ರೈನ್ ಅಂದ್ರೆ ಮೆದುಳು ಇಷ್ಟೇ ಬರೋದು. ನಿನ್ನೆ ನಾನು ಯಾವ ಜಾಗದಲ್ಲಿ ಇದ್ದೆ ಅನ್ನೋದಕ್ಕೆ ಅದಕ್ಕೆ ಗೊತ್ತಿರಲ್ಲ. ಅದ್ ಬಿಟ್ರೆ ಹುಡುಕೊಂಬಂದ್ ಕೊಚ್ಚುತ್ತೆ, 10 ವರ್ಷ ಹಾಗೆ ಸಾಧಿಸುತ್ತೆ. ನೀನ್ ಎಲ್ಲೋಗುತ್ತೋ ಅದು ಬಂದು ನಿನ್ನನ್ನು ಕಾಯುತ್ತೆ. ಅದೆಲ್ಲ ಸುಳ್ಳು. ಹಾಗೆ ಮೆಮೊರಿ ಪವರ್ ಅನ್ನೋದಿಲ್ಲ. ಇವಾಗ ಏನಾದ್ರು ಇವಾಗ ಯಾರೋ ಒಂದು ತೊಂದರೆ ಕೊಟ್ಟಿರ್ತಾರೆ, ಮತ್ತೆ ಅವ್ರ ತೊಂದರೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಬಿಟ್ಟು ಬೇರೆ ಯಾರು ಹೋದ್ರು ಇವರೇ ಇರ್ಬೋದು ಅನ್ನೋದು ನೋಡಿ ಅವ್ರು ಕಚ್ಚುತ್ತೆ. ಬಿಟ್ರೆ ಅವಾಗೆ ಜ್ಞಾಪಕ ಶಕ್ತಿ ಅನ್ನೋದಿಲ್ಲ. ಅದೆಲ್ಲ ಮೆಮೊರಿ ಪವರ್ ಇಲ್ಲ. ಸುಳ್ಳು. ಹಾವು ಪ್ರತಿಕಾರ ತೀರಿಸಿಕೊಳ್ಳುತ್ತೆ. ಅದೆಲ್ಲ ಶುದ್ಧ ಸುಳ್ಳು. ಅದೆಲ್ಲ ಫಿಲಮ್ ಧಾರಾವಾಹಿ ಹೇಳಿದ್ನಲ್ಲ, ಹಾವಿನ ದ್ವೇಷ 12 ವರ್ಷ, ನನ್ನ ವರ್ಷ 100 ವರ್ಷ. ಆ ಮನುಷ್ಯನ್ 100 ವರ್ಷ ದ್ವೇಷ ಇರ್ತದೆ. ಹಾಗೂ ದ್ವೇಷ ಇರೋದಿಲ್ಲ. ಅದು ತೊಂದರೆ ಕೊಟ್ರೆ ಅವ್ರು ಕಚ್ಚುತ್ತೆ ಅಷ್ಟೇ. ಈಗ 2 ತಲೆ ಹಾವು ಈಗ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿರಬಹುದೇನೋ, ಬಟ್ ಈ ಒಂದು 5-10 ವರ್ಷಗಳ ಹಿಂದೆ ಇದೊಂದು ದೊಡ್ಡ ಸ್ಮಗ್ಲಿಂಗ್ ನಡೀತಾ ಇತ್ತು. 2 ತಲೆ ಹಾವನ್ನ ಈ ಮನೇಲಿ ಇಟ್ಕೊಂಡ್ರೆ ಕೋಟ್ಯಾಧೀಶ್ವರ ಆಗ್ಬಿಡ್ತೀವಿ, ಒಂದೇ ದಿನ ಅಂಬಾನಿ ಆಗ್ಬಿಡ್ತೀವಿ, ಒಂದೇ ದಿನ ಮಾರ್ಕ್ ಜುಕರ್ಬರ್ಗ್ ಆಗ್ಬಿಡ್ತೀವಿ ಅನ್ನುವ ಭ್ರಮೆಗಳಲ್ಲಿ ಜನ ಇದ್ರು. ನಿಜವಾಗ್ಲೂ 2 ತಲೆ ಹಾವಿದ್ಯಾ? 2 ತಲೆ ಏನು ಹಾವು? 2 ತಲೆ ಹಾವು ಅಂತ ಏನ್ ಕರಿತಿದ್ದೆ? ಸಾಮಾನ್ಯ ಮಣ್ಣು ಮುಖ ಹಾವು. ಮಣ್ಣು ಮುಖ ಹಾವು, ಸ್ಯಾಂಡ್ ಬೋವಾ ಅಂತ ಕರಿತೀವಿ. ಮಣ್ಣು ಮುಖ ಹಾವದಲ್ಲಿ 3 ತರ ಹಾವುಗಳು ಕಂಡು ಬರ್ತದೆ. ಸಾಮಾನ್ಯ ಮಣ್ಣು ಮುಖ ಹಾವು, ಕೆಂಪು ಮಣ್ಣು ಮುಖ ಹಾವು, ವಿಟೇಕರ್ಸ್ ಮಣ್ಣು ಮುಖ ಹಾವು ಅಂತ. ಇದರಲ್ಲಿ ಮಾಫಿಯಾದಲ್ಲಿ ಜಾಸ್ತಿ ಇರೋದು ಕೆಂಪು ಮಣ್ಣು ಮುಖ ಹಾವು. ರಾಗಿ ಮುದ್ದೆ ಏನಿರುತ್ತೆ ಆ ರೀತಿ ಕಲರ್ ಇರುತ್ತೆ. ಇದನ್ನ ಏನ್ ಮಾಡ್ತಾರೆ, 2 ತಲೆ ಹಾವು ಅಂತ ಕರೀತಾರೆ. ಖಂಡಿತವಾಗ್ಲೂ ಹಾವಿಗೆ 2 ತಲೆ ಇರೋದಿಲ್ಲ. ಆಮೇಲೆ 6 ತಿಂಗಳು ಹಿಂಗ್ ಹೋಗುತ್ತೆ, 6 ತಿಂಗಳು ಈ ಕಡೆ ಬರುತ್ತೆ. ತಲೆ ಬಾಲ 2 ಅಕ್ಕಪಕ್ಕ ಇಟ್ರೆ 2 ಒಂದೇ ತರ ಕಾಣಿಸ್ತದೆ. ಹಾವಿಗೆ ಕಣ್ಣು ಚಿಕ್ಕದಾಗಿ ಬರುತ್ತೆ. ಈ ಸಾಸಿವೆ ಕಾಳು ಯಾವ ರೀತಿ ಇರುತ್ತೆ ಅಷ್ಟೇ ದಪ್ಪ ಕಣ್ಣು ಹಾವಿಗೆ ಬರೋದು. ತಲೆ ಮಂಡವಾಗಿ ಚೂಪಾಗಿರುತ್ತೆ. ಅಕ್ಕಪಕ್ಕ ಇಟ್ರೆ ತಲೆ ಬಾಲ 2 ಒಂದೇ ರೀತಿ ಕಾಣೋದ್ರಿಂದ ಇದಕ್ಕೆ 2 ತಲೆ ಹಾವು ಅಂತ ಕರೀತಾರೆ. ಆಮೇಲೆ ಶಾರ್ಟ್ ಟೈಮಲ್ಲಿ ಡಬಲ್ ಇಂಜಿನ್, ಡಬಲ್ ಸೈಲೆನ್ಸರ್ ಏನೇನೋ ಕರೀತಾರೆ. ಇದನ್ ಸ್ಮಗ್ಲಿಂಗ್ ಗಳಲ್ಲಿ ಇದಕ್ಕೆ ಅಂತಾನೆ ಎಷ್ಟೋ ಒಂದು ಗ್ಯಾಂಗ್ ಬಿಟ್ಬಿಟ್ಟಿದೆ. ಏನಂದ್ರೆ ಯಾವನ್ನ ಮಡಿಕೊಂಡ್ರೆ ಕೋಟ್ಯಾಧೀಶ್ವರ ಅಂದ್ರೆ ಅವ್ರಿಗೆ ಗೊತ್ತಿರುತ್ತಲ್ವಾ, ಈ ಗ್ಯಾಂಗ್ ಅವ್ರಿಗೆ ಗೊತ್ತಿರುತ್ತೆ ಇದು ಈ ತರ ಜಾತಿ ಹಾವು ಅಂತ, ಜನಗಳಿಗೆ ಮರಳು ಮಾಡ್ತಿರ್ತಾರೆ. ಗೊತ್ತಿರುತ್ತೆ ಸರ್. ಎಲ್ಲ ದುಡ್ಗೋಸ್ಕರ ನಡೆಯೋದು. ಏನಂದ್ರೆ ಈ ಜನ ಹೇಳಿದ್ನ ಬೇಗ ಕೇಳ್ಬಿಡ್ತಾರೆ, ಗಾಸಿಪ್ಗಳನ್ನ ಬೇಗ ಹೇಳ್ತಾರೆ. ಅದನ್ನ ನಿಜನೋ ಸುಳ್ಳು ತಾಳ್ಮೆ ಕೂಡ ಇರೋದಿಲ್ಲ. ಈ ಹಾವುಗಳನ್ನ ಏನ್ ಮಾಡ್ತಾರೆ ನಮ್ಮ ಗ್ರಾಮಾಂತರ ಅದರಲ್ಲೂ ರಾಯಚೂರು, ಹುಬ್ಳಿ, ಧಾರವಾಡಲ್ಲಿ ಈ ಹಾವು ಹುಡ್ಕಕ್ಕೆ ಎಷ್ಟೋ ಗ್ಯಾಂಗ್ ಇದೆ. ಈ ಒಂದು ಹಾವುಗಳನ್ನ ಹುಡುಕಿ ನೀವು ಮನೇಲಿ ಇಟ್ಕೊಂಡು ಅಥವಾ ಮಾರಾಟಕ್ಕೆ ಮಾಡೋದಾಗ್ಲಿ, ತಂದು ಮನೇಲಿ ಇಟ್ಕೊಳ್ಳೋದಾಗ್ಲಿ, ಈ ಒಂದು ಏನಾದ್ರೂ ಗೊತ್ತಾದ್ರೆ
ಫಾರೆಸ್ಟ್ ಡಿಪಾರ್ಟ್ಮೆಂಟ್ 1972 ಕಾಯ್ದೆ ಪ್ರಕಾರ ಅವರಿಗೆ ಶಿಕ್ಷೆ ಕೊಡುತ್ತೆ. ಈಗ ಯಾವ್ದೋ ಒಂದು ಬಾಡಿಲಿ ಯಾವ್ದೋ ಒಂದು ಪ್ಲೇಸ್ಗೆ ಒಂದು ಕಾಲಿಗೆ ಅವಕಾಶ ಅನ್ಕೊಳ್ಳಿ, ಆ ಜಾಗನ ಕತ್ತರಿಸ್ ಬಿಸಾಕ್ಬಿಟ್ರೆ ಎಕ್ಸಾಂಪಲ್, ಅಥವಾ ಒಂದು ಬೆರಳು, ಆ ಬೆರಳನ್ನ ಕತ್ತರಿಸ್ಬಿಟ್ರೆ ವಿಷ ಬಾಡಿಗೆ ಇರಲ್ವಾ? ಸುಳ್ಳು ಸರ್. ಈಗ ಹಾವು ಕಚ್ಚಿದ ತಕ್ಷಣ ಮನುಷ್ಯನ ದೇಹದಲ್ಲಿ ರಕ್ತ ಪರಿಚಲ ಅಂದ್ರೆ ರಕ್ತ ಹರಿತಾ ಇರುತ್ತೆ. ಕಚ್ಚಿದ ತಕ್ಷಣ ವಿತಿನ್ ಸೆಕೆಂಡ್ ಅಲ್ಲಿ ವಿಷ ರಕ್ತದಲ್ಲಿ ಬೆರೆತು ಮನುಷ್ಯನ ಬಾಡಿ ಎಲ್ಲ ತಲುಪುತ್ತೆ. ಅಂದ್ರೆ ಮನುಷ್ಯನ ಪೂರ್ತಿ ದೇಹ ತಲುಪೋದಕ್ಕೆ 3 ಗಂಟೆ ಟೈಮ್ ತಗೊಳುತ್ತೆ. ಈಗ ಕಚ್ಚಿದ ತಕ್ಷಣ ನೀವು ಬೆರಳು ಕಚ್ಚಿದ್ರೆ ಬೆರಳು ಕಟ್ ಮಾಡಿ ಬಿಸಾಕಿದ್ರೆ ಒಂದು 30-40% ವಿಷ ಆಚೆ ಬರ್ಬೋದೇ ಬಿಟ್ರು ನಿಮ್ ಬಾಡಿಗೆ ಆಲ್ರೆಡಿ ವಿತಿನ್ ಸೆಕೆಂಡ್ ಅಲ್ಲಿ ತಲುಪಿರುತ್ತೆ. ದಯವಿಟ್ಟು ಅದೆಲ್ಲ ಮಾಡ್ಬಿಡಿ. ಕಚ್ಚಿದ ತಕ್ಷಣ ಏನಾಗುತ್ತೆ ಅಂದ್ರೆ ಇಲ್ಲೊಂದು ದಾರ ಅಥವಾ ಇಲ್ಲೊಂದು ದಾರ ಅಥವಾ ಒಂದು ಬ್ಯಾಂಡೇಜ್ ಮಾದರಿ ಇರ್ಲಿ, ಇಲ್ಲಿಂದ ಇಲ್ಲಿ ಕಟ್ಟಬೇಕು. ಕಚ್ಚಿರೋ ಜಾಗನ ಮೂವ್ಮೆಂಟ್ ಅಂದ್ರೆ ಶೇಕ್ ಮಾಡಬೇಡಿ. ಮೊದ್ಲು ಧೈರ್ಯ ಹೇಳ್ಬೇಕು, ಏನು ಆಗಲ್ಲಪ್ಪ ಹುಷಾರಾಗಿ ಹಾಸ್ಪಿಟಲ್ಗೆ ಹೋಗೋಣ, ಧೈರ್ಯ ತಗೋ ಅಂತ ಹೇಳ್ಬೇಕು. ಧೈರ್ಯ ಹೇಳಿದ್ಮೇಲೆ ಅವನಿಗೆ ಹತ್ರದಲ್ಲಿ ಯಾವ್ದು ಹಾಸ್ಪಿಟ್ಲ್ ಇರುತ್ತೋ ಆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ನೀರು ಗೀರು ಕುಡಿಸೋದು, ಜ್ಯೂಸು ಕುಡಿಸೋದು ಅಥವಾ ತಲೆ ಮೇಲೆ ನೀರು ಹಾಕಿ ತಟ್ಟೋದು. ನಾವು ಕಚ್ಚಿದ್ಮೇಲೆ ನಮ್ಮ ದೇಹದಲ್ಲಿ ಯಾವುದೇ ಒಂದು ಅಂಗಗಳು ಆಕ್ಟಿವ್ ಅಲ್ಲಿ ಇರೋಂತ ಕೆಲಸ ಅಂದ್ರೆ ಮೂವ್ಮೆಂಟ್ ಮಾಡೋದಾಗ್ಲಿ, ಗಾಬರಿ ಪಡೋದಾಗ್ಲಿ, ಭಯ ಪಡೋದಾಗ್ಲಿ ಮಾಡಬಾರ್ದು. ಧೈರ್ಯ ಹೇಳಿ ಒಂದು ಕಟ್ಟಿ ಕಚ್ಚಿರೋ ಜಾಗ ಮೂವ್ಮೆಂಟ್ ಮಾಡಿದೀರಾ ಆದಷ್ಟು ಬೇಗ ಯಾವ ವೆಹಿಕಲ್ ಸಿಗುತ್ತೆ ಆ ಒಂದು ವಾಹನದಲ್ಲಿ ಇಮಿಡಿಯೇಟ್ಲಿ ಹಾಸ್ಪಿಟಲ್ ಕರ್ಕೊಂಡೋಗಿ ಅಲ್ಲಿ ಆಂಟಿ ಸ್ನೇಕ್ ವೆನಮ್ ಅಂತ ಬರ್ತದೆ. ಅದನ್ನ ಡಾಕ್ಟರ್ ಅಂದ್ರೆ ವೈದ್ಯರು ಚೆಕ್ ಮಾಡಿ ಎಷ್ಟು ಪ್ರಮಾಣದಲ್ಲಿ ಯಾವ ವಿಷ ದೇಹಕ್ಕೆ ಬಿಡುಗಡೆ ಮಾಡಿದೆ ಅನ್ನೋದ್ರ ಮೇಲೆ ಇಷ್ಟು ಡೋಸ್ ಅಂತ ಕೊಡ್ತಾರೆ. ಇಷ್ಟು ಅಂತ ಡೋಸ್ ಕೊಟ್ಟ ಮೇಲೆ ಅವರು ಹುಷಾರಾಗ್ತಾರೆ. ಅದ್ ಬಿಟ್ರೆ ಬ್ಲೇಡ್ ಅಲ್ಲಿ ಕುಯ್ಯೋದು, ಚಾಕು ತಗೊಂಡು ಕತ್ತರಿಸೋದು, ಕೈ ಕಚ್ತಾ ಕೈಯೇ ಕತ್ತರಿಸೋದು ಅವೆಲ್ಲ ಮಾಡ್ಬಿಡಿ. ಅದೆಲ್ಲ ಮಾಡೋದ್ರಿಂದ ಇನ್ನ ಗಾಬರಿ ಬಿದ್ದು ನರದಲ್ಲೆಲ್ಲ ವಿಷ ಆಗಿ ಇನ್ನು ಬೇಗ ಸಾಯ್ತಾನೆ. ಅವೆಲ್ಲ ಮಾಡೋದ್ ತಪ್ಪು. ಸಾಮಾನ್ಯವಾಗಿ ಈಗ ಹೇಳ್ತಿದ್ದು ಈಗ ಮಾಡಬಾರ್ದು ಆಗ ಮಾಡ್ಬಾರ್ದು ಅಂತ ಜನ ಏನನ್ನೆಲ್ಲ ಮಾಡ್ತಾರೆ ಮೂಢನಂಬಿಕೆಯಿಂದ ಹಾವು ಕಚ್ಚಿದ ತಕ್ಷಣ. ಈಗ ಕೆಲವರು ಈಗ ಕತ್ತರಿಸೋದು ಒಂದ್ ಪಾರ್ಟು, ರಕ್ತ ಬಾಯಿಗೆ ಬಿಟ್ಟು ರಕ್ತ ಎಳಿತಾರೆ ಅದೊಂದ್ ಪಾರ್ಟು. ಮೂಢನಂಬಿಕೆ, ಈ ಮೂಢನಂಬಿಕೆ ಏನ್ ಮಾಡಿದ್ದಾರೆ ಅಂದ್ರೆ ಫಸ್ಟ್ ಹಾವು ಬರಬಾರ್ದು ಅಂದ್ರೆ ಬೆಳ್ಳುಳ್ಳಿ ಸಿಪ್ಪೆ ಹಾಕ್ಬಿಡು ಬರಲ್ಲ, ಸುಳ್ಳು. ಕಾಳಿಂಗ ಸೊಪ್ಪು ಗಿಡ ಹಾಕ್ಬಿಡು ಬರಲ್ಲ. ಬೆಳ್ಳುಳ್ಳಿ ಸಿಪ್ಪೆ ಹಾಕಿದ್ರು ಬರುತ್ತೆ, ಕಾಳಿಂಗ ಸೊಪ್ಪು ಗಿಡ ಹಾಕಿದ್ರು ಬರುತ್ತೆ, ಈರುಳ್ಳಿ ಸಿಪ್ಪೆ ಹಾಕಿದ್ರು ಬರ್ತದೆ. ಕಾಳಿಂಗ ಸೊಪ್ಪು ಗಿಡ ಅಂದ್ರೆ ಬಾಣ್ತಿರ್ಗೆ ಸನ್ನಿ ಸೊಪ್ಪು ಅಂತಾರೆ, ಕಿವಿಲಿ ತಲೆಯಲ್ಲಿ ಇಡ್ತಾರೆ. ಏನು ಶೀತ ಹಾಕ್ಬಾರ್ದು, ಅಷ್ಟೇ ಅದು ಸೀಮಿತ. ಆ ಗಿಡದಲ್ಲಿ ಕಾಳಿಂಗ ಸೊಪ್ಪು ಗಿಡದಲ್ಲಿ ಸುತ್ತಿಕೊಂಡು ಮಲಗಿರ್ತಕ್ಕಂಥ ಹಾವುಗಳನ್ನೇ ನಾವು ಸಂರಕ್ಷಣೆ ಮಾಡಿದ್ವಿ. ಅದೆಲ್ಲ ಸುಳ್ಳು ಅಂದ್ರೆ ಕೇಳಲ್ಲ, ಮಾಡೇ ಮಾಡ್ತಾರೆ. ಮೂಢನಂಬಿಕೆ. ಆಮೇಲೆ ಕಚ್ಚಿದ್ರೆ ಬಾಯಲ್ಲಿ ಹೇಳ್ಬಿಡಿ, ವಿಷ ಎಲ್ಲ ಹೊರಟೋಗುತ್ತೆ. ಆಮೇಲೆ ಕೆಲವರು ಇನ್ನು ಏನ್ ಮಾಡ್ತಾರೆ ಅಂದ್ರೆ ಕೋಳಿ ಹಿಂಭಾಗವನ್ನು ಕಚ್ಚಿರದಾಗದಲ್ಲಿ ಹಿಡಿದ್ರೆ ಕೋಳಿ ಹೇಳ್ಕೊಳ್ಳುತ್ತೆ, ಕೋಳಿ ಸತ್ತೋಗುತ್ತೆ, ಇವನು ಹುಷಾರಾಗ್ತಾನೆ, ಸುಳ್ಳು. ಆಮೇಲೆ ಹಾವು ಕಚ್ಚಿದ ತಕ್ಷಣ ಮೆಣಸಿನ್ಕಾಯಿ ತಿನ್ಸ್ರಿ, ಖಾರ ಆದ್ರೆ ವಿಷ ಹತ್ತಿದೆ, ಆಗಿಲ್ಲ ಅಂದ್ರೆ ಹತ್ತಿಲ್ಲ ಅಂತ. ಇವೆಲ್ಲ ಸುಳ್ಳು. ಕಾಮನ್ ಖಾರ ಹಾಗೆ ಆಗುತ್ತೆ. ಆದ್ರೆ ಜನಕ್ಕೆ ನೀವು ಎಷ್ಟೇ ಹೇಳಿ ಕೇಳೋದಿಲ್ಲ. ಹಳ್ಳಿಗಾಡು, ಅದರಲ್ಲೂ ಹಳ್ಳಿಗಾಡು ಜನಕ್ಕೆ ತುಂಬಾ ಮೂಢನಂಬಿಕೆ. ಏನ್ ಹೇಳಿದ್ರು ಕೇಳೋದಿಲ್ಲ. ರೆಸ್ಕ್ಯೂವರ್ಗೆನೆ ತಲೆ ತಿನ್ಬಿಡ್ತಾರೆ ಅಂತ ಜನ ಇದ್ದಾರೆ.